ಏನಿದು ಎಸ್ಐಆರ್? ಯಾಕಿಷ್ಟು ಗೊಂದಲ? ಭಾರತೀಯ ಚುನಾವಣಾ ಆಯೋಗ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತಿಮಗೊಳಿಸಿದೆ. ಇದು ಎಗ್ಗಿಲ್ಲದ ವಿವಾದದಿಂದ ಕೂಡಿದ್ದು, ಚಳಿಗಾಲದ ಅಧಿವೇಶನದಲ್ಲೂ ಟೀಕೆ ಟಿಪ್ಪಣಿಗಳಿಂದ ಕೂಡಿ ಹಳಿ ತಪ್ಪಿದ ರೈಲಿನಂತಾಗಿದೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತೆಗೆದುಕೊಂಡ ಸಮಯ ಕಡಿಮೆ, ಅದನ್ನ ಅನುಸರಿಸಿದ ವಿಧಾನ ಜಟಿಲವಾಗಿ ಕೂಡಿದೆ ಎಂದು ವಿರೋಧ ಪಕ್ಷ ಸದಾ ಆರೋಪಿಸುತ್ತಲೇ ಬಂದಿದೆ. ಅವೆಲ್ಲ ಆರೋಪ ಪ್ರತ್ಯಾರೋಪಗಳಿಂದ ನುಣುಚಿಕೊಳ್ಳುವುದು, ತಳ್ಳಿ ಹಾಕುವುದರಿಂದ ಆಯೋಗ ತನ್ನ ಮೇಲಿನ ಸಾರ್ವಜನಿಕ ನಂಬಿಕೆ ಕಳೆದುಕೊಳ್ಳುತ್ತದೆ ಎಂದು ವಿಶ್ಲೇಷಕರು ಹಲವು ಬಾರಿ ಆಯೋಗದ ಕಾರ್ಯವೈಖರಿಯನ್ನ ವಿಶ್ಲೇಷಿಸಿದ್ದಾರೆ. ಏನಿದು ಎಸ್ಐಆರ್ ಮತದಾರರ ಪಟ್ಟಿ? ಪ್ರಸ್ತುತ ಇರುವ ಮತದಾರರ ಪಟ್ಟಿಯನ್ನ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಅರ್ಹರ ಪಟ್ಟಿ ಸಿದ್ಧಪಡಿಸಿರುವುದಾಗಿರುತ್ತದೆ. ಈ ಪರಿಷ್ಕರಣೆಯು ಆಯೋಗಕ್ಕೆ ಮತದಾನ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಕಂಡುಬಂದಾಗ, ನೆರೆ ಹಾವಳಿ ಜಾಸ್ತಿ ಆದಾಗ ಅಥವಾ ಕ್ಷೇತ್ರ ಪುನರ್ ವಿಂಗಡಣೆಯಂತಹ ಸಂದರ್ಭದಲ್ಲಂತೂ ಈ ಪರಿಷ್ಕರಣೆ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಮತದಾರರ ಪರಿಷ್ಕರಣೆಯನ್ನ ಕೈಗೊಳ್ಳಲಾಗುತ್ತದೆ. ವಿವಾದಗಳಿಗೆ ತೆರೆಬಿದ್ದ ಮೇಲೆ ಪಟ್ಟಿ ಬಿಡುಗಡೆ. ಎಸ್ಐಆರ್ ಅಧಿಸೂಚನೆಯಂತೆ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಆಯೋಗದಿಂದ ಮತದಾರರ ಪಟ್ಟಿ ಸೆಪ್ಟೆಂಬರ್ 30ರಂದು ಬಿಡುಗಡೆ ಮಾಡಲಾಗಿದ್ದು, ಅದರ ಗಣತಿ ಹಂತವು ಜುಲೈ 1ರಿಂದ ಪ್ರಾರಂಭವಾಗಿತ್ತು. ಸರಿಯಾದ ರೂಪುರೇಷೆ ಸಿದ್ಧಪಡಿಸುವ ಕಾರ್ಯವಿಧಾನ ಗೊಂದಲಮಯವಾಗಿದ್ದರಿಂದ ಅನಕ್ಷರಸ್ಥರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಅದೇನೇ ಆಗಲಿ, ಹೊಸ ಮತದಾರರ ಪಟ್ಟಿ ಪರಿಷ್ಕರಣೆಯು ಎಲ್ಲ ವಿವಾದಗಳಿಗೆ ತೆರೆಬಿದ್ದ ಮೇಲೆ ಬಿಡುಗಡೆ ಮಾಡಲಾಗಿದೆ ಎಂದು ಆಯೋಗ ತಿಳಿಸಿದೆ. ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ. ಭಾರತ ಚುನಾವಣಾ ಆಯೋಗ ಮಂಗಳವಾರ ಬಿಡುಗಡೆ ಮಾಡಿದ ಅಂತಿಮ ಮತದಾರರ ಪಟ್ಟಿಯ ಪ್ರಕಾರ ಬಿಹಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7.4 ಕೋಟಿ ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಆದರೆ ಒಟ್ಟು ಮತದಾರರ ಸಂಖ್ಯೆ 6% ಕುಸಿದಿದೆ. ಜೂನ್ 24ರಂದು ನಡೆದ ತಾತ್ಕಾಲಿಕ ಪರಿಶೀಲನೆ ವೇಳೆ ಬಿಹಾರದಲ್ಲಿ 7.9 ಕೋಟಿ ಮತದಾರರು ದಾಖಲಾಗಿದ್ದರು. ಆದರೆ ವಿಶೇಷ ಪರಿಷ್ಕರಣೆ ಬಳಿಕ ಈ ಸಂಖ್ಯೆ ಸುಮಾರು 47 ಲಕ್ಷ ಕಡಿಮೆಯಾಗಿದೆ. ಆಗಸ್ಟ್ 1ರಂದು ಪ್ರಕಟಿತ ಪ್ರಾಥಮಿಕ ಕರಡು ಪಟ್ಟಿಯ ಪ್ರಕಾರ ಅಂತಿಮ ಪಟ್ಟಿಯಲ್ಲಿ 17.9 ಲಕ್ಷ ಹೆಚ್ಚು ಮತದಾರರನ್ನ ಸೇರಿಸಿದ್ದು, ಪಟ್ಟಿಯಿಂದ 65 ಲಕ್ಷ ಮತದಾರರ ಹೆಸರನ್ನ ತೆಗೆದುಹಾಕಲಾಗಿತ್ತು. ಭಾರತ ಚುನಾವಣಾ ಆಯೋಗವು ಬಿಹಾರ ರಾಜ್ಯದ ಮತದಾರರ ಪಟ್ಟಿಯ ಮೊದಲ ಹಂತದ ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ಣಗೊಂಡಿದೆ ಎಂದು ಘೋಷಿಸಿದೆ. ಈ ಪರಿಷ್ಕರಣೆ ಸಂದರ್ಭದಲ್ಲಿ ಸುಮಾರು 52.3 ಲಕ್ಷ ಮತದಾರರು ತಮ್ಮ ನೋಂದಾಯಿತ ವಿಳಾಸಗಳಲ್ಲಿ ಪತ್ತೆಯಾಗಿಲ್ಲ ಎಂದು ಇಸಿಐ ತಿಳಿಸಿದೆ. ಇದು ಬಿಹಾರ ರಾಜ್ಯದ ಒಟ್ಟು 7.89 ಕೋಟಿ ಮತದಾರರ 6.62%. ಈ 52.3 ಲಕ್ಷ ಪ್ರಕರಣಗಳಲ್ಲಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರು, ನಿಧನರಾದವರು ಹಾಗೂ ಪತ್ತೆಯಾಗದ ಮತದಾರರು ಸೇರಿದ್ದಾರೆ. ಹಿಂದೆ ಜುಲೈ 10ರಂದು ಸುಪ್ರೀಂ ಕೋರ್ಟ್ ಇಸಿಐಗೆ ಸಲಹೆ ನೀಡಿತ್ತು. ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಲು ಆಧಾರ್, ಮತದಾರರ ಗುರುತಿನ ಚೀಟಿ ಮತ್ತು ರೇಷನ್ ಕಾರ್ಡ್ಗಳನ್ನ ಮಾನ್ಯವಾದ ದಾಖಲೆಗಳನ್ನ ನೀಡಲು ಹೇಳಿತ್ತು. ಅದರಂತೆ ವಿವಾದಗಳನ್ನ ಮೀರಿ ಪರಿಷ್ಕರಣೆಗೆ ಆದೇಶಿಸಿತ್ತು. ಅದರಂತೆ ಇಂದು ತನ್ನ ಅಂತಿಮ ಪಟ್ಟಿ ಸಲ್ಲಿಸಿದೆ. ಮತದಾರರ ಪಟ್ಟಿಯ ಮೇಲೆ ಆಯೋಗದ ಸಂಪೂರ್ಣ ನಿಯಂತ್ರಣ. ಸೆಕ್ಷನ್ 13ಸಿಸಿಯ ಮೂಲಭೂತ ತಿರುಳು ಮತದಾರರ ಪಟ್ಟಿಯ ತಯಾರಿಕೆ, ಪರಿಷ್ಕರಣೆ ಅಥವಾ ನಡವಳಿಕೆಯಲ್ಲಿ ತೊಡಗಿರುವ ಎಲ್ಲಾ ಅಧಿಕಾರಿಗಳು ಮತ್ತು ನೌಕರರು ಚುನಾವಣಾ ಆಯೋಗಕ್ಕೆ ನಿಯೋಜನೆಯಲ್ಲಿರುತ್ತಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇದರರ್ಥ ಅವರು ಚುನಾವಣೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವವರೆಗೆ ಅವರು ತಮ್ಮ ಮಾತೃ ಇಲಾಖೆಯ ನಿಯಂತ್ರಣದಿಂದ ಹೊರಬಂದು ನೇರವಾಗಿ ಆಯೋಗದ ನಿಯಂತ್ರಣ, ಮೇಲ್ವಿಚಾರಣೆ ಮತ್ತು ಶಿಸ್ತಿನ ಅಧಿಕಾರಕ್ಕೆ ಒಳಪಡುತ್ತಾರೆ. ಹಾಗಾಗಿ ಮುಖ್ಯ ಚುನಾವಣಾ ಆಯುಕ್ತರು ಈ ಬಗ್ಗೆ ಮಾತನಾಡಿ, ಈ ನಿಬಂಧನೆಯು ಚುನಾವಣಾ ಕೆಲಸದಲ್ಲಿ ತೊಡಗಿರುವ ಎಲ್ಲ ಅಧಿಕಾರಿಗಳು ಯಾವುದೇ ರಾಜಕೀಯ ಅಥವಾ ಆಡಳಿತಾತ್ಮಕ ಒತ್ತಡದಿಂದ ಮುಕ್ತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತಿದೆ ಎಂದು ಒತ್ತಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಮತ್ತು ಆಯೋಗದ ಅಧಿಕಾರ. ಚುನಾವಣಾ ಆಯೋಗದ ಅಧಿಕಾರವನ್ನ ಭಾರತದ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪಿನಲ್ಲಿ ಮತ್ತಷ್ಟು ಬಲಪಡಿಸಿದೆ.
ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಅಮಾನತುಗೊಳಿಸುವ ಅಧಿಕಾರ ಚುನಾವಣಾ ಅವಧಿಯಲ್ಲಿ ಚುನಾವಣಾ ಕರ್ತವ್ಯಗಳಲ್ಲಿ ನಿರ್ಲಕ್ಷ್ಯ ಅಥವಾ ಅವಿಧೇಯತೆಗಾಗಿ ಯಾವುದೇ ಅಧಿಕಾರಿಯನ್ನ ಅವರು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೂ ಸಹ ತಕ್ಷಣವೇ ಅಮಾನತುಗೊಳಿಸುವ ಸಂಪೂರ್ಣ ಅಧಿಕಾರವನ್ನ ಚುನಾವಣಾ ಆಯೋಗ ಹೊಂದಿದೆ. ವರ್ಗಾವಣೆ ನಿರ್ಬಂಧ. ಈ ನಿರ್ಣಾಯಕ ಅವಧಿಯಲ್ಲಿ ಆಯೋಗದ ಪೂರ್ವಾನುಮತಿ ಈ ನಿರ್ಣಾಯಕ ಅವಧಿಯಲ್ಲಿ ಆಯೋಗದ ಪೂರ್ವಾನುಮತಿ ಇಲ್ಲದೆ ರಾಜ್ಯ ಸರ್ಕಾರವು ಯಾವುದೇ ಅಧಿಕಾರಿಯನ್ನ ವರ್ಗಾಯಿಸಲು ಅಥವಾ ಅವರ ವಿರುದ್ಧ ಯಾವುದೇ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಮೇಲ್ವಿಚಾರಣೆ ಮತ್ತು ಶಿಸ್ತು ಕ್ರಮ. ಆಯೋಗವು ಕೇವಲ ಅವರ ಕೆಲಸವನ್ನ ಮೇಲ್ವಿಚಾರಣೆ ಮಾಡುವುದು ಮಾತ್ರವಲ್ಲದೆ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಬಹುದು ಅಥವಾ ಅವರು ಕರ್ತವ್ಯಗಳಲ್ಲಿ ನಿರ್ಲಕ್ಷ್ಯ ತೋರಿದರೆ ತಕ್ಷಣ ಅಮಾನತುಗೊಳಿಸಬಹುದು. ಈ ಕಾನೂನಾತ್ಮಕ ಸ್ಪಷ್ಟತೆಯು ಚುನಾವಣಾ ಪ್ರಕ್ರಿಯೆಯ ಪಾವಿತ್ರತೆಯನ್ನ ಕಾಪಾಡುವಲ್ಲಿ ಇಸಿಐಯ ಸ್ಥಾನಮಾನವನ್ನ ಸರ್ವೋಚ್ಚವಾದುದು ಎಂಬುದನ್ನು ಖಚಿತಪಡಿಸುತ್ತದೆ. ಸಾಮಾನ್ಯವಾಗಿ ಚುನಾವಣಾ ಅವಧಿಯ ಬಗ್ಗೆ ಮಾತ್ರ ಚರ್ಚೆಯಾಗಿದ್ದರೂ ಸೆಕ್ಷನ್ 13 ಸಿಸಿಯ ವ್ಯಾಪ್ತಿಯ ಕೇವಲ ಚುನಾವಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಬದಲಿಗೆ ಇದು ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ದಾಖಲಾತಿ ಕಾರ್ಯಗಳಂತಹ ಪ್ರಕ್ರಿಯೆಗಳ ಪ್ರತಿಯೊಂದು ಹಂತಕ್ಕೂ ಅನ್ವಯಿಸುತ್ತದೆ. ಇದರರ್ಥ ಮತದಾರರ ಪಟ್ಟಿಯ ನವೀಕರಣದಿಂದ ಅಂತಿಮ ಪಟ್ಟಿಯ ಪ್ರಕಟಣೆಯವರೆಗೆ ಎಲ್ಲ ಹಂತಗಳಲ್ಲಿ ಅಧಿಕಾರಿಗಳು ಇಸಿಐಯ ನೇರ ನಿಯಂತ್ರಣದಲ್ಲಿರುತ್ತಾರೆ. ಈ ಮೂಲಕ ಅಧಿಕಾರಿಗಳ ಕಾರ್ಯನಿರ್ವಹಣೆಯಲ್ಲಿನ ನಿಷ್ಪಕ್ಷಪಾತತೆಯನ್ನ ಖಾತರಿಪಡಿಸಲಾಗುತ್ತದೆ ಮತ್ತು ಯಾವುದೇ ಹಂತದಲ್ಲಿ ರಾಜಕೀಯ ಹಸ್ತಕ್ಷೇಪಕ್ಕೆ ಅವಕಾಶವಿರುವುದಿಲ್ಲ. ಚುನಾವಣಾ ಆಯೋಗದ ಪ್ರಕಾರ ಈ ಸಂಪೂರ್ಣ ಕಾನೂನು ವ್ಯವಸ್ಥೆಯ ಹಿಂದಿನ ಉದ್ದೇಶವು ಅತ್ಯಂತ ಸ್ಪಷ್ಟವಾಗಿದೆ. ಯಾವುದೇ ರಾಜ್ಯ ಸರ್ಕಾರ ಅಥವಾ ರಾಜಕೀಯ ಶಕ್ತಿಯು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡದಂತೆ ನೋಡಿಕೊಳ್ಳುವುದು. ಸೆಕ್ಷನ್ 13 ಸಿಸಿಯು ಪ್ರಜಾಪ್ರಭುತ್ವದ ಪಾರದರ್ಶಕತೆಯನ್ನ ಬಲಪಡಿಸುವುದಲ್ಲದೆ ಆಡಳಿತಾತ್ಮಕ ನಿಷ್ಪಕ್ಷಪಾತತೆಯನ್ನ ಖಾತರಿಪಡಿಸುತ್ತದೆ. ಚುನಾವಣೆಗೆ ಸಂಬಂಧಿಸಿದ ಕೆಲಸವನ್ನ ನಿರ್ವಹಿಸುವ ಅಧಿಕಾರಿಗಳು ಭಯ ಅಥವಾ ಒತ್ತಡವಿಲ್ಲದೆ ಕೇವಲ ನಿಯಮಗಳು ಮತ್ತು ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ಅನುಗುಣವಾಗಿ ಕರ್ತವ್ಯ ನಿರ್ವಹಿಸಲು ಈ ಸೆಕ್ಷನ್ ಪ್ರಮುಖ ಆಧಾರವಾಗಿದೆ. ಆದರೆ ವಿಪಕ್ಷಗಳು ಎಸ್ಐಆರ್ ವಿರುದ್ಧ ಪ್ರತಿಭಟನೆ ನಡೆಸುವ ಮೂಲಕ ಸಂಸತ್ ಕಲಾಪವನ್ನೇ ಬಲಿ ಪಡೆಯುತ್ತಿವೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಚರ್ಚೆಗೆ ಸಿದ್ಧವೆಂದು ಘೋಷಿಸಿದ್ದರೂ ಹರತಾಳ ಮುಂದುವರೆದಿದೆ. ಈಗಾಗಲೇ ಬಾಂಗ್ಲಾ, ಪಾಕಿಸ್ತಾನ ಸೇರಿದಂತೆ ಅನೇಕ ರಾಷ್ಟ್ರಗಳಿಂದ ವಲಸಿಗರು ಬಂದು ಸೇರಿದ್ದಾರೆ. ರೋಹಿಂಗ್ಯಾಗಳ ಸಂಖ್ಯೆಯೂ ಅಧಿಕವಾಗಿದೆ. ಹೀಗಿರುವಾಗ ಮತಪಟ್ಟಿ ಪರಿಷ್ಕರಣೆ ಸರಿಯಾಗಿಯೇ ಇದೆ. ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನುಸುಳಿದ್ದನ್ನ ನಾವು ಕಂಡಿದ್ದೇವೆ. ಹೀಗಾಗಿ ಕರ್ನಾಟಕ ಸರ್ಕಾರ ಕೂಡ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲವಾದ್ರೆ ಅನರ್ಹರಿಗೂ ಸೌಲಭ್ಯ ದೊರಕಿದಂತಾಗುತ್ತೆ. ನಮ್ಮವರು ಸೌಲಭ್ಯ ವಂಚಿತರಾಗುವ ಆತಂಕವಿದೆ. ದೇಶದ ಭದ್ರತೆಗೂ ಇದು ಅಪಾಯಕಾರಿ. ಹೀಗಾಗಿ ಎಸ್ಐಆರ್ ವಿರುದ್ಧದ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಸರಿ? ಎಸ್ಐಆರ್ ಬಗ್ಗೆ ಎದ್ದಿರುವ ಗೊಂದಲಗಳ ಬಗ್ಗೆಯೂ ಕೇಂದ್ರ ಸ್ಪಷ್ಟನೆ ನೀಡಬೇಕಾದ ಜರೂರಿದೆ. ಎಲ್ಲ ಗೊಂದಲಗಳನ್ನ ನಿವಾರಿಸಿ ಸುಸೂತ್ರ ಅಧಿವೇಶನಕ್ಕೆ ನಾಂದಿ ಹಾಡಬೇಕಿದೆ. ಪ್ರಿಯ ವೀಕ್ಷಕರೇ, ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ.